ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ಮಾರ್ಕೆಟ್ ನೆಕ್ಸ್ಟ್ ವೀಕ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ನೋಡ್ಕೊಳ್ಳೋಣ. ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ಸೆನ್ಸೆಕ್ಸ್ ನೋಡೋಣ, ಆಮೇಲೆ ನಿಫ್ಟಿ ನೋಡೋಣ, ಆಮೇಲೆ ಬ್ಯಾಂಕ್ ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ಸೆನ್ಸೆಕ್ಸ್ ಅಲ್ಲಿ ನಾವು ಫಸ್ಟ್ ನೋಡ್ರಿ ಒಂದು ವೀಕ್ಲಿ ಕ್ಯಾಂಡಲ್ ನಾವು ನೋಡ್ಕೊಂಡ್ರೆ ನೋಡ್ರಿ, ವೀಕ್ಲಿ ಕ್ಯಾಂಡಲ್ ಅಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಬರ್ತಾ ಇತ್ತು. ಹೌದಾ, ಸೊ ಈ ರೀತಿ ಬರ್ತಾ ಇತ್ತು. ಮಾರ್ಕೆಟ್ ಏನಾಗಿತ್ತಪ್ಪ ಈ ರೀತಿ ಕೆಳಗಡೆ ಬಂದ ಕಿಶಿಂದ ಮಾರ್ಕೆಟ್ ಒಂದ್ ಸ್ವಲ್ಪ 3000 ಪಾಯಿಂಟ್ ಏನಾಗಿತ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಆಗಿತ್ತು. ಯಾವುದು ಟ್ರಂಪ್ದು ಒಂದು ಟ್ಯಾರಿಫ್ ಪ್ಲಾನ್ ದಾಗ. ಆ ಟ್ರಂಪ್ ಟ್ಯಾರಿಫ್ ಪ್ಲಾನ್ ದಾಗ ಮಾರ್ಕೆಟ್ ಹೆವಿ ಗ್ಯಾಪ್ ಡೌನ್ ಆಯ್ತು. ಕಿಶನ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು 72,000 ಏನಾಯ್ತು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡಿದ್ದಕ್ಕಪ್ಪ. ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಉಳಿದು. ಓಕೆ, ಈ ಸಪೋರ್ಟ್ ಅನ್ನು ತಗೊಂಡಿದ್ದು ಮಾರ್ಕೆಟ್. ಈ ಸಪೋರ್ಟ್ ಅನ್ನು ತಗೊಂಡ್ ಮಾರ್ಕೆಟ್ ಕಂಟಿನ್ಯೂಸ್ ಏನಾಯ್ತಪ್ಪ ಅಂದ್ರೆ ಒಂದು 2 ವಾರದಲ್ಲಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ 72,000ದಿಂದ 80,000 ತನಕ ಮಾರ್ಕೆಟ್ ಹೋಗಿತ್ತು. ಓಕೆ, ಒಂದು 8,000 ಪಾಯಿಂಟ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಒಂದು 18 ದಿನದಲ್ಲಿ ಮಾರ್ಕೆಟ್ ಹೋಗಿತ್ತು. ಸೊ ಆದ್ರೆ ನಿನ್ನಿನ ದಿನ ಏನಾಯ್ತಪ್ಪ ಮಾರ್ಕೆಟ್ ಈ ಒಂದು ಕ್ಯಾಂಡಲ್ ನೋಡಿ. ಓಕೆ, ಈ ಕ್ಯಾಂಡಲ್ ಅನ್ನ ಯಾವ ರೀತಿ ಇದೆಪ್ಪ ಅಂದ್ರೆ ಇದು ಒಂದು ಶೂಟಿಂಗ್ ಸ್ಟಾರ್ ತರ ಕ್ಯಾಂಡಲ್ ಇದೆ. ಓಕೆ, ಈ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಯಾವಾಗ ಆಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಇದ್ದಾಗ, ಓಕೆ, ಯಾವಾಗ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಹಿಟ್ ಆಗುತ್ತೆ ಅಲ್ಲಿ ಏನಾದ್ರು ಈ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಈ ಕ್ಯಾಂಡಲ್ ಏನಾದ್ರು ಲೋ ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸೊ ಇಲ್ಲಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಝೋನ್ ದಿಂದ ಏನಾಗಿತ್ತಪ್ಪ ಅಂದ್ರೆ 78,000ದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೋತಾ ಇತ್ತು. ರೆಸಿಸ್ಟೆನ್ಸ್ ತಗೊಂಡು ಇಲ್ಲಿ ಒಂದು ಏನಾಗಿತ್ತಪ್ಪ ಅಂದ್ರೆ ಬುಲಿಶ್ ಸೈನ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಹೈ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗ್ತಾ ಇತ್ತು. ಆದ್ರೆ ಏನಾಯ್ತಪ್ಪ ಅಂದ್ರೆ ಪಾಕಿಸ್ತಾನ ಟೆರರಿಕ್ ಅಟ್ಯಾಕ್ ಇಂದ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಸಿಚುವೇಶನ್ ತನಕ, ಓಕೆ, 80,100 ತನಕ ಏನಾಗಿತ್ತಪ್ಪ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿಸಿಂದ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಪ್ಯಾನಿಕ್ ಸಿಚುವೇಶನ್ ದಿಂದ ಮಾರ್ಕೆಟ್ ಅಟ್ಯಾಕ್ ಆಗಿರೋದ್ರಿಂದ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ಹೆವಿ ರೆಸಿಸ್ಟೆನ್ಸ್ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹೌದಾ, ಸೊ ಇಲ್ಲಿ ನೆಕ್ಸ್ಟ್ ವೀಕ್ ದಲ್ಲಿ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ನಾವು ಹೇಳ್ಬೋದಪ್ಪ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಓಕೆ ಈ ಒಂದು ಝೋನ್ ಆಮೇಲೆ ಈ ಒಂದು ಝೋನ್, ಯಾಕಪ್ಪ ಅಂದ್ರೆ ಈ ಝೋನ್ ಏನಪ್ಪಾ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಸಪೋರ್ಟ್ ಆಗಿದೆ. ಆಮೇಲೆ ಈ ಝೋನ್ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅಂದ್ರೆ ಪಿಪ್ ಝೋನ್ ಭಾಳ ಇದೆ. ಹೌದಾ, ಸೊ ಯಾವಾಗ ಮಾರ್ಕೆಟ್ ಈ ಎರಡು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗುತ್ತಾ ಅವಾಗ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಮೇಲೆ ಹೋಗುತ್ತಾ, ಇಲ್ಲಪ್ಪ ಅಂತಂದ್ರೆ ಕೆಳಗಿನ ಸೈಡ್ ಬ್ರೇಕ್ ಮಾಡಿದ್ರೆ ಈ ರೀತಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅದಾವೆ. ಅಥವಾ ಏನಾಗ ಮಾಡೋದಪ್ಪ ಅಂದ್ರೆ ಈ ವೀಕ್ ದಲ್ಲಿ ಇಲ್ಲೊಂದು ಏನಾದ್ರು ಇದು ಬಾಜುಕ ಒಂದು ಇನ್ನೊಂದು ರೆಡ್ ಕ್ಯಾಂಡಲ್ ಸಾರಿ ಗ್ರೀನ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವೆ. ಓಕೆ, ಸೊ ಇನ್ನೊಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡ್ ಬಂದ್ರೆ ನೋಡು, ಒನ್ ಡೇ ಕ್ಯಾಂಡಲ್ ಕೂಡ ಸೇಮ್ ಥಿಯರಿ ಇದೆ. ಹೌದಾ, ಮಾರ್ಕೆಟ್ ಏನ್ ಮಾಡಿತಪ್ಪ ಅಂದ್ರೆ ಈ ಒಂದು ನೆಕ್ ಲೈನ್ ಅನ್ನ ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿತ್ತು. ಸಪೋರ್ಟ್ ತಗೊಂಡ್ ಕಿಶನ್ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿತ್ತು, ಇಲ್ಲಿಯೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿತ್ತು. ಆದ್ರೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸಪೋರ್ಟ್ ತಗೊಂಡ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಅದೇ ರೀತಿಯಾಗಿ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಮತ್ತೆ ಈ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ತಗೊಂಡ್ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ಮಾರ್ಕೆಟ್ ಏನಿದಪ್ಪ ಅಂದ್ರೆ ಮೇಲ್ಗಡೆ ಹೋಗಿದ್ದು. ಹೌದಾ, ಇಲ್ಲಿ ಮಾರ್ಕೆಟ್ ಏನಿದಪ್ಪ ಅಂದ್ರೆ ಪ್ಯಾನಿಕ್ ಸಿಚುವೇಶನ್ ಇರೋದ್ರಿಂದ ಪ್ಯಾನಿಕ್ ಸಿಚುವೇಶನ್ ಇರೋದ್ರಿಂದ ಮಾರ್ಕೆಟ್ ಬಿಹೇವಿಯರ್ ಸ್ವಲ್ಪ ಪ್ಯಾನಿಕ್ ಆಗಿರುತ್ತೆ. ಹೌದಾ, ಮಾರ್ಕೆಟ್ ಯಾವ ರೀತಿ ಏನ್ ಮಾಡತ್ತಂತ ಏನು ಹೇಳಕ್ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಈ ಒಂದು ಝೋನ್ ಅನ್ನ ಕೆಳಗಡೆ ಸೈಡ್ ಇರ್ತಕ್ಕಂಥದ್ದು ಆಮೇಲೆ ಮೇಲಿನ ಸೈಡ್ ಇರ್ತಕ್ಕಂಥ ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಇದು ಮೇಲಿನ ಸೈಡ್ ಬ್ರೇಕ್ ಮಾಡಲ್ಲ, ಈ ರೀತಿ ಕನ್ಸಲ್ಟೇಷನ್ ಮಾಡ್ಕೊಂಡು ಬ್ರೇಕ್ ಮಾಡಲ್ಲ, ಅಲ್ಲಿವರೆಗೂ ಏನ್ ಮಾಡ್ರಪ್ಪ ಅಂತಂದ್ರೆ ನೀವು ಟ್ರೇಡ್ ತಗೊಳಕ್ ಹೋಗ್ರಿ. ಇಲ್ಲಿ ಏನಾದ್ರು ಈ ರೀತಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರ್ತಪ್ಪ ಅವಾಗ ಮತ್ತೆ ನೀವು ಪುಡ್ ತಗೋರಿ. ಇಲ್ಲಪ್ಪ ಏನಾಗುತ್ತಪ್ಪ ನೀವು ಡೈರೆಕ್ಟ್ ಇಲ್ಲಿಂದ ಓಪನ್ ಹಾಕಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಇಲ್ಲಿ ತನಕ ಹೋಗಿ ಇದೇನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಓಕೆ, ಇದೇನಾದ್ರು ಕ್ರಾಸ್ ಮಾಡ್ತಾ ಡೈರೆಕ್ಟ್ ಆಗಿ ಕ್ರಾಸ್ ಮಾಡ್ತಪ್ಪ ಅಂತಂದ್ರೆ ಅವಾಗ ನೀವು ಏನಾದ್ರು ಇಲ್ಲಿ ಬೈ ಮಾಡ್ರಪ್ಪ ನೀವು ಟ್ರಾಪ್ ಆಗ್ತಕ್ಕಂಥ ಸಾಧ್ಯತೆ ಇರೋದು. ಯಾವಾಗ್ಲೇ ಆಗ್ಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಬಂದಲ್ಲಿ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗ್ಬೇಕು. ಓಕೆ, ಈ ರೀತಿ ಕನ್ಸಲ್ಟೇಷನ್ ಆಗ್ಬೇಕು. ಕನ್ಸಲ್ಟೇಷನ್ ಆಗಿ ಯಾವ ಸೈಡ್ ಬ್ರೇಕ್ ಮಾಡುತ್ತೆ ಆ ಸೈಡ್ ನೀವು ಟ್ರೇಡ್ ತಗೊಳ್ಳೋದು ತುಂಬಾನೇ ಒಳ್ಳೇದು. ಓಕೆ, ಯಾಕಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗ್ಲಕತ್ತೈತಿಪ್ಪ ಅಂತಂದ್ರೆ ಇದರ ಅರ್ಥ ಮಾರ್ಕೆಟ್ ಇಲ್ಲಿ ಮೇಲಿನ ಸೈಡ್ ಬ್ರೇಕ್ ಆಗ್ಬಹುದು ಅಥವಾ ಕೆಳಗಿನ ಸೈಡ್ ಬ್ರೇಕ್ ಮಾಡೋದು, ಎರಡು ಸೈಡ್ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಂದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ವೇಟ್ ಮಾಡಿ ಟ್ರೇಡ್ ಮಾಡಿ. ಸಡನ್ ಆಗಿ ನೀವು ಟ್ರೇಡ್ ಮಾಡಿದ್ರಪ್ಪ ನೀವು ಟ್ರ್ಯಾಪ್ ಆಗಿ ಲಾಸಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸ್ವಲ್ಪ ಅಂದ್ರೆ ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಬಂದ್ರೆ ಸೊ 15 ಮಿನಿಟ್ಸ್ ಟೈಮ್ ನೋಡ್ರಿ ಮಾರ್ಕೆಟ್ ಏನಿದಪ್ಪ ಅಂದ್ರೆ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟಿತ್ತು. ಹೌದಾ, ನಾನು ನಿಮಗೆ ಲಾಸ್ಟ್ ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೆ ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಏನಾದ್ರು ಕೆಳಗಿನ ಸೈಡ್ ಈ ಝೋನ್ ಅನ್ನ ಏನೋ ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿದೆ. ಆದ್ರೆ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದ ಕಿಶನ್ ಈ ಒಂದು ಝೋನ್ ಏನೈತಪ್ಪ ಅಂತಂದ್ರೆ ಸಪೋರ್ಟ್ ತಗೋತು. ಸಪೋರ್ಟ್ ಎಲ್ಲ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನೈತಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಮೇಲಿನ ಸೈಡ್ ಹೋಗಿ ಸ್ವಲ್ಪ ಕೆಳಗಿನ ಸೈಡ್ ಮಾರ್ಕೆಟ್ ಕ್ಲೋಸ್ ಮಾಡಿದೆ. ಹೌದಾ, ಇಲ್ಲಿ ಪ್ಯಾನಿಕ್ ಸಿಚುವೇಶನ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಕೆಳಗಡೆ ಫಾಲ್ ಆಯ್ತು. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಬೇರೆ ಝೋನ್ ಇತ್ತು. ಓಕೆ,
ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಬೇರೆ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಯ್ತು. ಫಾಲ್ ಆದ ಕಿಶನ್ ಇಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆ ಆಯ್ತು. ಓಕೆ, ಸೊ ಇನ್ನು ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಈ ಒಂದು 78,800 ಮತ್ತು 80,300 ಈ 2 ಪಾಯಿಂಟ್ ಏನದಪ್ಪ ಅಂದ್ರೆ ತುಂಬಾನೇ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಾರ್ಕೆಟ್ ಈ ಒಂದು ವೇದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಾರೆ, ಓಕೆ, ಈ ವೇಗದಲ್ಲಿ ಓಪನ್ ಆಯ್ತಾರೆ ಮಾರ್ಕೆಟ್ ಫಸ್ಟ್ ನಮ್ಮ ಟಾರ್ಗೆಟ್ ಹಿಟ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ಒಂದು ಏರಿಯಾ. ಓಕೆ, 79,500, 79,500, 79,600 ಈ 2 ಏರಿಯಾಗಳನ್ನ ಏನಾಗ್ತದಪ್ಪ ಮಾರ್ಕೆಟ್ ಹಿಟ್ ಮಾಡುತ್ತೆ. ಇದನ್ನು ಕೂಡ ನೀವು ಹಿಟ್ ಮಾಡ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ ಮತ್ತೆ 80,000 ಕೂಡ ಮಾರ್ಕೆಟ್ ರಿಟರ್ನ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ನಾ ಹೇಳ್ತಾ ಇರೋದು ಅಪ್ ಸೈಡ್. ಓಕೆ, ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂತಂದ್ರೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತು ಮತ್ತೆ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಒಂದು ಏರಿಯಾಕ್ಕೆ ಏನಾದ್ರು ಟಚ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬರ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ 72,000 ಇದು 80,000 ಫಸ್ಟ್ 78,000 ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದಾದ್ರೆ ಏನು ಬ್ರೇಕ್ ಮಾಡೋದಪ್ಪ ಅಂತಂದ್ರೆ ಡೈರೆಕ್ಟ್ ನೆಕ್ಸ್ಟ್ ಟಾರ್ಗೆಟ್ 77,600 ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಇಲ್ಲಪ್ಪ ಅಂದ್ರೆ ಏನಾಗ್ತತಿ ಬರೀ ಜಸ್ಟ್ ಇಲ್ಲಿ ಕನ್ಸೋಲೇಷನ್ ಹಾಕೋದ್ಕಿಂತ ಕುಂತು ಆ ಮಾರ್ಕೆಟ್ ಮೇಲಿನ ಸೈಡ್ ಹೋಗಂಗಿಲ್ಲ ಕೆಳಗಿನ ಸೈಡ್ ಹೋಗಲ್ಲ, ಇಲ್ಲಿ ಬೈ ಜಸ್ಟ್ ಕನ್ಸೋಲೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನು ನೋಡ್ಕೊಂಡ್ರೆ ಸೊ ನೋಡ್ರಿ ನಿಫ್ಟಿ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಸೇಮ್ ಥಿಯರಿ. ಈ 24,000 ರೌಂಡ್ ಫಿಗರ್ ಇದಿಲ್ಲ, 24,000 ರೌಂಡ್ ಫಿಗರ್ ಮಾರ್ಕೆಟ್ ಯಾವಾಗ ಬ್ರೇಕ್ ಮಾಡಿಲ್ಲ ಅವಾಗ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗಿತ್ತು. ಮೇಲಿನ ಸೈಡ್ ಹೋದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಏನ 24,500 ರೌಂಡ್ ಫಿಗರ್, ಈ ಒಂದು ರೌಂಡ್ ಫಿಗರ್ ಆಮೇಲೆ ಪ್ಯಾನಿಕ್ ಅಟ್ಯಾಕ್ ಏನ ಟೆರೆಸ್ಟ್ ಅಟ್ಯಾಕ್ ಆಯ್ತಲ್ಲ, ಈ ಟೆರೆಸ್ಟ್ ಅಟ್ಯಾಕ್ ಎರಡು ಏನಾಯ್ತಪ್ಪ ಮಾರ್ಕೆಟ್ ಒಂದು ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಏನಾಯ್ತಪ್ಪ ಅಂತಂದ್ರೆ ಫಾಲ್ ಆಯ್ತು. ಆಯ್ತಾ ಇಲ್ಲಿನೂ ಕೂಡ ಏನಾಯ್ತಪ್ಪ ಅಂತಂದ್ರೆ ಇವಾಗ ಒಂದು ವೀಕ್ಲಿ ಕ್ಯಾಂಡಲ್ ದಲ್ಲಿ ಶೂಟಿಂಗ್ ಸ್ಟಾರ್ ಆಗಿರೋದ್ರಿಂದ ಮಾರ್ಕೆಟ್ ಏನಾದ್ರು ಈ ಒಂದು ಲೋನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ತನಕ ಬರ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇಲ್ಲಪ್ಪ ಅಂತಂದ್ರೆ 23,500 ಕೂಡ ಮಾರ್ಕೆಟ್ ರಿಟರ್ನ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಅಥವಾ ಈ ಒಂದು ವೀಕ್ ಅಲ್ಲಿ ಇಲ್ಲಿ ಏನಾದ್ರು ಬೈಯರ್ಸ್ ಹೋಲ್ಡ್ ಮಾಡಿದ್ರಪ್ಪ ಅಂದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಂತಂದ್ರೆ ಅದರ ನೆಕ್ಸ್ಟ್ ವೀಕ್ ಅಲ್ಲಿ ಮಾರ್ಕೆಟ್ ಮತ್ತೆ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವ. ಸೊ ಇದನ್ನ ಒಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ ಒನ್ ಡೇ ಕ್ಯಾಂಡಲ್ ನೋಡ್ರಿ, ಈ ಒನ್ ಡೇ ಕ್ಯಾಂಡಲ್ ಮಾರ್ಕೆಟ್ ನೋಡ್ರಿ ಈ ರೀತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಈ ಒಂದು ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಪ್ಯಾಟರ್ನ್ ನೆಕ್ಲೈನ್ ಏನಿತ್ತು ನೆಕ್ಲೈನ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋದ್ರು ಕೂಡ ಮತ್ತೆ ಏನಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಒಂದು ಪ್ಯಾನಿಕ್ ಸಿಚುವೇಶನ್ ಇರೋದ್ರಿಂದ ಮಾರ್ಕೆಟ್ ಮತ್ತೆ ರಿಟರ್ನ್ ಕೆಳಗಡೆ ಬಂದ್ರು ಕೂಡ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಹೌದಾ, ಸೊ ಇಲ್ಲಿ ಸಪೋರ್ಟ್ ತಗೊಂಡಿರೋದ್ರಿಂದ ಈ ಒಂದು ಏರಿಯಾ ಏನಿದೆಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಅಂತ ಒಂದು ಇವಾಗ ಇಲ್ಲಿ ನಾವು ತಿಳ್ಕೊಬೇಕು. ಓಕೆ, ಇದನ್ನ ಏನಾದ್ರು ಬ್ರೇಕ್ ಮಾಡೋಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೊದಲೇ ಇಲ್ಲಿ ಕನ್ಸೋಲೇಷನ್ ಆಗಬೇಕು. ಕನ್ಸೋಲೇಷನ್ ಆಗಿ ಬಹಳ ತನಕ ಕನ್ಸೋಲೇಷನ್ ಆಗಿ ಅವಾಗ ಕೆಳಗಡೆ ಬ್ರೇಕ್ ಮಾಡಬೇಕು. ಓಕೆ, ಡೈರೆಕ್ಟ್ ಆಗಿ ಇಲ್ಲಿ ಏನಾದ್ರು ಮ್ಯಾಗ ಓಪನ್ ಹಾಕಿಸಿಂದ ಡೈರೆಕ್ಟ್ ಆಗಿ ಕೆಳಗೆ ಬಿಡುತ್ತಪ್ಪ ಅಂದ್ರೆ ಅವಾಗ ನೀವು ಈ ಒಂದು ಏರಿಯಾಕ್ ಬತ್ತಪ್ಪ ಅಂದ್ರೆ ನೀವು ಏನ್ ಮಾಡ್ರಪ್ಪ ನಿಮ್ಮ ಕ್ವಾಂಟಿಟಿಗಳನ್ನ ನೀವು ತೆಗಿಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತತಿ ಬಹಳ ದೂರಕ್ಕೆ ಬಂದಿರೋದಿಲ್ಲ, ಅವಾಗ ಏನಾಗ್ತತಿ ಮಾರ್ಕೆಟ್ ಮೇಲೆಗಡೆ ಕೆಳಗಡೆ ಬಂದು ಸ್ವಲ್ಪ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಕನ್ಸೋಲೇಷನ್ ಮತ್ತೆ ರಿಟರ್ನ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಮಾರ್ಕೆಟ್ ಅಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ಕಿಶನ್ ಟ್ರೈ ಮಾಡೋದು, ಟ್ರಿಕ್ಕಿಯಾಗಿ ಟ್ರೈ ಮಾಡೋದು ತುಂಬಾ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ನಾಳಿಂದ ಏನ್ ಮಾಡ್ರಪ್ಪ ಅಂದ್ರೆ ಈ ಒಂದು ಏರಿಯಾ, ಓಕೆ, ಆಮೇಲೆ ಈ ಒಂದು ಏರಿಯಾ ಇವು ಎರಡು ಏನಪ್ಪಾ ಅಂತಂದ್ರೆ ತುಂಬಾನೇ ಒಂದು ಕನ್ಸೋಲೇಷನ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಕಿಶನ್ ಟ್ರೈ ಮಾಡಿ. ಯಾವಾಗ ಇಲ್ಲಿ ಮಾರ್ಕೆಟ್ ಇದು ಮೇಲಿನ ಸೈಡ್ ಬ್ರೇಕ್ ಮಾಡುತ್ತೆ ಅವಾಗ ಮಾರ್ಕೆಟ್ ಮೇಲಿನ ಸೈಡ್ ಹೋಗುತ್ತಾ, ಯಾವಾಗ ಇದು ಕೆಳಗಿನ ಸೈಡ್ ಬ್ರೇಕ್ ಮಾಡುತ್ತೆ ಅವಾಗ ಮಾರ್ಕೆಟ್ ಕೆಳಗಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಇದನ್ನೇ ಒಂದು 15 minutes ಟೈಮ್ ನೋಡ್ಕೊಂಡ್ಬಂದ್ರೆ ಇದೊಂದು ಆಮೇಲೆ ಇದೊಂದು. ಓಕೆ, ಸೊ ಈ ಒಂದು ಝೋನ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಬುಲಿಶ್ ಝೋನ್ ಇರೋದ್ರಿಂದ, ಓಕೆ, ಈ ಒಂದು ಝೋನ್ದಲ್ಲಿ ಬುಲಿಶ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ನಾನು ನಿಮಗೆ ಹೇಳಿದ್ದಪ್ಪ ಈ ಒಂದು ಏರಿಯಾ ಏನಾದ್ರು ಈ ಒಂದು ಲೈನ್ ಅನ್ನ ಈ ಒಂದು ಸಪೋರ್ಟ್ ಅನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಸೊ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಲಿಕ್ವಿಡಿಟಿನ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿ ಸ್ವಲ್ಪ ಲಾಸ್ಟಿಗೆ ಕ್ಲೋಸ್ ಮಾಡ್ಕೊಂಡ್ರೆ ಕೆಳಗಿನ ಸೈಡ್ ಕ್ಲೋಸ್ ಮಾಡಿ. ಹೌದಾ, ಸೊ ಇಲ್ಲಿ ಇದು ಏನಪ್ಪಾ ಅಂದ್ರೆ 23,900 ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿ ಟ್ರೇಡ್ ಮಾಡಿದ್ರೆ ಇದು 24,400. ಓಕೆ, ಈ 24,400 ಈ 24,400 ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಹೌದಾ, ಸೊ ಯಾವಾಗ ಮಾರ್ಕೆಟ್ ಇದು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮೇಲ್ಗಡೆ ಹೋಗಂಗಿಲ್ಲ, ಇದು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಸೊ ಇಲ್ಲೊಂದು ಏನಪ್ಪಾ ಅಂದ್ರೆ ಇನ್ಸೈಡ್ ಅಲ್ಲಿ ಒಂದು ಝೋನ್ ಏನಪ್ಪಾ ಅಂತಂದ್ರೆ ಈ ಒಂದು ಝೋನ್, ಈ ಒಂದು ಏನೋ ಝೋನ್ ದಲ್ಲಿ ಏನೋ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಜಸ್ಟ್ ಕನ್ಸೋಲೇಷನ್ ಹಾಕೊಂಡ್ ಕೆಳಗಡೆ ಬ್ರೇಕ್ ಮಾಡಂಗಿಲ್ಲ,
ಕೆಳಗಡೆ ಬ್ರೇಕ್ ಮಾಡೋಕಿತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಬ್ರೇಕ್ ಮಾಡೋಕೆ. ಓಕೆ, ಸೊ ಮೇಲಿನ ಸೈಡ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಈ ಸೈಡ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಹಾಕಿಸಿಂದ ಮತ್ತೆ ಸ್ವಲ್ಪ ಇಲ್ಲಿ ದೂರಗಡೆ ಹೋಗಿ ಕನ್ಸಲ್ಟೇಷನ್ ಇದು ಬ್ರೇಕ್ ಮಾಡಬೇಕು. ಅಲ್ಲಿವರೆಗೆ ಏನಾಗಂಗಿಲ್ಲಪ್ಪ ಮಾರ್ಕೆಟ್ ಮೇಲಿನ ಸೈಡ್ ಹೋಗಂಗಿಲ್ಲ ಅಥವಾ ಕೆಳಗಿನ ಸೈಡ್ ಹೋಗಂಗಿಲ್ಲ. ಓಕೆ, ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಯ್ತಪ್ಪ ಅಂತಂದ್ರೆ ಹೆವಿಯಾಗಿ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಮತ್ತೆ ಕೆಳಗಡೆ ಬಂದು ಸ್ವಲ್ಪ ಮೇಲ್ಗಡೆ ಬಂದು ಇಲ್ಲಿ ಕನ್ಸಲ್ಟೇಷನ್ ಆಗಿ ಯಾವಾಗ ಇದು ರಿಟರ್ನ್ ಫಾಲ್ ಆಗುತ್ತಲ್ಲ ಅವಾಗ ಏನಾಗ್ತಪ್ಪ ಅಂತಂದ್ರೆ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನೀವು ನೆಕ್ಸ್ಟ್ ವೀಕ್ದಲ್ಲಿ ಮಂಡೇ ಸ್ವಲ್ಪ ಟ್ರಿಕ್ ಆಗಿ ನೀವು ಟ್ರೇಡ್ ಮಾಡೋದ್ರಿಂದ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಒಳ್ಳೇದಂತ ನಾನು ಅಭಿಪ್ರಾಯ. ಯಾಕಪ್ಪ ನೀವು ಸಿಕ್ಕಂಗ ರ್ಯಾಂಡಮ್ ಆಗಿ ನೀವು ಟ್ರೇಡ್ ತಗೊಂಡ್ರಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ದಲ್ಲಿ ನೀವು ಲಾಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಅದೇ ರೀತಿಯಾಗಿ ಸ್ವಲ್ಪ ನಾವು ನಿಫ್ಟಿಯನ್ನ ಬ್ಯಾಂಕ್ ನಿಫ್ಟಿಯನ್ನ ನೋಡ್ಕೊಂಡ್ಬಂದ್ರೆ, ಓಕೆ, ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ರಿ ಏನಿದೆಪ್ಪ ಅಂದ್ರೆ ಇದೇನು ಹೈ ಐತ್ಲ ಆಲ್ ಟೈಮ್ ಹೈ 54,000. ಓಕೆ, ಈ 54,400 ಆಲ್ ಟೈಮ್ ಹೈ ಐತ್ಲ. ಈ ಆಲ್ ಟೈಮ್ ಹೈ ಒಳಗೆ ಏನಾಯ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಮಾಡುತ್ತೆ. ಹೌದಾ, ಇಲ್ಲೊಂದು ಸಪೋರ್ಟ್ ಕ್ರಿಯೇಟ್ ಮಾಡುತ್ತೆ. ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಎಲ್ಲಿರೂ ಹೋಯ್ತಪ್ಪ ಅಂದ್ರೆ 56,000 ಕೂಡ ಮಾರ್ಕೆಟ್ ರಿಟರ್ನ್ ಆಗಿ ಹೋಗಿತ್ತು. ಆದ್ರೆ ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಸರಿ ಸುಮಾರು ಎಷ್ಟು ಪಾಯಿಂಟ್ಸ್ ಅಪ್ಪ ಅಂತಂದ್ರೆ ಒಂದು 6,800 ಪಾಯಿಂಟ್. ಓಕೆ, 6,800 ಪಾಯಿಂಟ್ ಇರೋದು ಕಂಟಿನ್ಯೂಸ್ ಆಗಿ ರ್ಯಾಲಿ ಮಾಡಿರೋದ್ರಿಂದ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಫಾಲ್ ಆಗಿತ್ತು, ಪ್ರೊಡಕ್ಟ್ ಮಾಡಿತ್ತು. ಆಮೇಲೆ ಇಲ್ಲಿ ಏನು ಟೆರೆಸ್ಟ್ರಿ ಅಟ್ಯಾಕ್ ಆಗಿತ್ತಲ್ಲ ಅದೊಂದು ಸ್ವಲ್ಪ ಬ್ಯಾಕ್ ಆಗಿದೆ. ಓಕೆ, ಸೊ ಇಲ್ಲಿನೂ ಕೂಡ ಏನಾಗಿದೆಪ್ಪ ಅಂತಂದ್ರೆ ಒಂದು ಶೂಟಿಂಗ್ ಸ್ಟಾರ್ ಆಗಿರೋದ್ರಿಂದ ಮಾರ್ಕೆಟ್ ಅದಲ್ಲಿ ಒಂದ್ ವೇಳೆ ಏನಾದ್ರು ಈ ಒಂದು ಲೋನ ಏನಾದ್ರು ಮಾರ್ಕೆಟ್ ನಾಳಿಂದ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರೋದಪ್ಪ ಅಂದ್ರೆ ಇಲ್ಲಿ ತನಕ ಬರುತ್ತೆ. ಓಕೆ, 53,800 ತನಕ ಬರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಅವಾಗ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರೋದಪ್ಪ ಅಂದ್ರೆ ಇಲ್ಲಿವರೆಗೂ ಬರ್ಬೋದು. 53,000 ತನಕ ಮಾರ್ಕೆಟ್ ಮತ್ತೆ ರಿಟರ್ನ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಅಥವಾ ಮಾರ್ಕೆಟ್ ದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಏನಾದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ 60,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ಒಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ ಏನಾಗಿದೆ ಅಂತ ಸಿಚುವೇಶನ್ ನೋಡ್ರಿ. ಇಲ್ಲಿ ಒನ್ ಡೇ ಕ್ಯಾಂಡಲ್ ನೋಡ್ರಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ರ್ಯಾಲಿ ಆಗಿತ್ತು, ಸ್ವಲ್ಪ ಫುಲ್ ಬ್ಯಾಕ್ ಹೊತ್ತು ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಅಂದ್ರೆ ಈ ರೀತಿ ಆಗಿದೆ ಮಾರ್ಕೆಟ್ ಏನ್ ಪ್ಯಾಟರ್ನ್ ಆಗಿದೆ. ನೆಕ್ಸ್ಟ್ ಟೈಮ್ ಏನಾದ್ರು ನಾಳಿನ ದಿನ ಮಾರ್ಕೆಟ್ ಈ ರೀತಿ ಓಪನ್ ಆಗಿ ಈ ಒಂದು ಏನಾದ್ರು ಲೋ ಈ ನೆಕ್ಲೈನ್ ಬ್ರೇಕ್ ಮಾಡಲಿಲ್ಲಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಫಾಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡಿರಪ್ಪ ಅಂದ್ರೆ ನಾಳಿನ ದಿನ ಈ ಒಂದು ಏರಿಯಾ ತುಂಬಾ ಇಂಪಾರ್ಟೆಂಟ್ ನಾವು. ಓಕೆ, 55,200 ಈ 55,200 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಮೇಲಿನ ಸೈಡ್ ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕೆಳಗಿನ ಸೈಡ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಕೆಳಗಿನ ಸೈಡ್ ಬರ್ತಪ್ಪ ಮಾರ್ಕೆಟ್ ಇಲ್ಲಿವರೆಗೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 54,400. ಓಕೆ, 54,400 ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೇನಾದ್ರು ಮತ್ತೆ ಇದನ್ನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಡೈರೆಕ್ಟ್ ಇಲ್ಲಿ ತನಕ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ತನಕ ಬರುತ್ತೆ. 53,500 ಕೂಡ ಮಾರ್ಕೆಟ್ ಇಲ್ಲಿ ರಿಟರ್ನ್ ಆಗಿ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ನಾಳೆ ದಿನ ಮಾರ್ಕೆಟ್ ದಲ್ಲಿ ತುಂಬಾನೇ ಕ್ರೂಸಿಯಲ್ ಆಗಿ ತುಂಬಾನೇ ವಿಚಾರವಾಗಿ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಸೊ ಇದೇನ ಒಂದು 15 ಸ್ಟಾಂಪ್ ನೋಡ್ಕೊಂಡ್ರಿ. ಆಮೇಲೆ ನೋಡ್ರಿ ಈ ಒಂದು ಟ್ರೇಡ್ ಅನ್ನ ನೋಡಿದ್ರೆ ನೀವು ಇಲ್ಲಿ ಸ್ವಲ್ಪ ಉಂಟು. ನಾನು ನಿಮಗೆ ಒಂದು ಥಿಯರಿ ಹೇಳಿದ್ದೆ ಯಾವ್ದಪ್ಪ ಅಂತಂದ್ರೆ ಹೌ ಟು ಟ್ರೇಡ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗೆ ಹೇಳಿದ್ನಪ್ಪ ಅಂದ್ರೆ ಯಾವಾಗ ಒಂದು ಗ್ಯಾಪ್ ಅಪ್ ಆಯ್ತು ಅಂದ್ರೆ ಅಥವಾ ಗ್ಯಾಪ್ ಡೌನ್ ಆಯ್ತಂದ್ರೆ ಅಥವಾ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಅವಾಗ ಏನಿತ್ತಪ್ಪ ಅಂದ್ರೆ ಅಲ್ಲಿ ಫಸ್ಟ್ ಸಪೋರ್ಟ್ ಸೆಕೆಂಡ್ ಸಪೋರ್ಟ್ ಮತ್ತು ಫಸ್ಟ್ ರೆಸಿಸ್ಟೆನ್ಸ್ ಸೆಕೆಂಡ್ ರೆಸಿಸ್ಟೆನ್ಸ್ ಆಡಿತ್ತು ಅಂತ ಹೇಳಿದೆ. ಓಕೆ, ಯಾವಾಗ್ಲೂ ಫಸ್ಟ್ ಅನ್ನ ಕೌಂಟ್ ಮಾಡಬಾರ್ದು, ಸೆಕೆಂಡ್ ಅನ್ನ ಹೈಯೆಸ್ಟ್ ಆಗಿ ಕೌಂಟ್ ಮಾಡಬೇಕಾಗಿರುತ್ತೆ. ನಾನು ನಿಮ್ಗೆ ಏನಿದಪ್ಪ ಅಂದ್ರೆ ಯಾವಾಗ ಈ ಒಂದು ಏರಿಯಾ ಓಕೆ ಈ ಒಂದು ಏರಿಯಾ ಯಾವಾಗ ಇದು ಬ್ರೇಕ್ ಮಾಡುತ್ತೆ 54,300 ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಕಂಟ್ರೋಸ್ ಆಗಿ ಫಾಲ್ ಆಗುತ್ತೆ ಅಂತ ಇದೆ. ಆದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬಂದು ಮತ್ತೆ ರಿಟರ್ನ್ ಮೇಲ್ಗಡೆ ಹೋಗಿಸಿದ ಮತ್ತೆ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದಿದೆ. ಹೌದಾ, ಅಂದ್ರೆ ಮಾರ್ಕೆಟ್ ಪೂರನ್ ಮೇಲೆ ಹೋಗಿಲ್ಲ, ಪೂರನ್ ಕೆಳಗಡೆ ಬಂದಿಲ್ಲ. ಬಟ್ ಈ ಒಂದು ಸಿನಾರಿಯನ್ನ ನೋಡ್ಕೊಂಡ್ರೆ ಮತ್ತೆ ರಿಟರ್ನ್ ಇದೇನು ಝೋನ್ ಅಲ್ಲಿ ಬಂದಿಲ್ಲ, ಈ ಝೋನ್ ಅನ್ನ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾದ್ರು ರಿಟರ್ನ್ ಇದೇ ಒಂದು ಝೋನ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ನಾಳೆ ಮತ್ತೆ ಮಾರ್ಕೆಟ್ ಇದು ಏನಾದ್ರು ಫಾಲ್ ಆಯ್ತು ಇದು ಏನಾದ್ರು ನೆಕ್ಸ್ಟ್ ನಾಳೆ ದಿನ ಫಾಲ್ ಆಯ್ತು ಅಂದ್ರೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಮಗೆ 54,000 ನೋಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅದನ್ನು ಕೂಡ ರೀಚ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 53,500. ಈ ರೀತಿ ಟಾರ್ಗೆಟ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ
ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಈ ಒಂದು ಏರಿಯಾ ಏನಿದೆ 53,500 ಮತ್ತು 53,550 ಇಲ್ಲಿನಪ್ಪ ಅಂದ್ರೆ ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇರೋದ್ರಿಂದ ಇಲ್ಲಿ ತನಕ ಮಾರ್ಕೆಟ್ ಬಂದ್ ಕಿಶನ್ ನಿಲ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಏರಿಯಾಕ್ಕೆ ಏನಾದ್ರು ಓಪನ್ ಆಯ್ಕಿಸಿದ್ರೆ ಈ ಹೈ ಏನಾದ್ರು ಬ್ರೇಕ್ ಮಾಡ್ತಾರೆ ಕನ್ಸಲ್ಟೇಷನ್ ಓಕೆ, ಹೈ ಇದು ಏನಾದ್ರು ಬ್ರೇಕ್ ಮಾಡ್ತಾರೆ 55,000, ಅವಾಗ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ 55,250. ಓಕೆ, ಫಸ್ಟ್ ಟಾರ್ಗೆಟ್ 55,250 ರೀಚ್ ಮಾಡುತ್ತೆ. ಅದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ತದಪ್ಪ ಅಂದ್ರೆ 55,500 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ 55,550 ಏನಾಯ್ತಪ್ಪ ಅಂದ್ರೆ ಒಂದು ಕ್ಲಿಪ್ ಝೋನ್ ಇತ್ತು. ಇಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಇಲ್ಲಿ ಕಂಟ್ರೋಲ್ಸ್ ಆಗಿ ರೆಸಿಸ್ಟೆನ್ಸ್ ಹೋತು, ಇಲ್ಲಿ ಕಂಟ್ರೋಲ್ಸ್ ಆಗಿ ಸಪೋರ್ಟ್ ಹೋತು, ಮತ್ತೆ ಇಲ್ಲಿ ಸಪೋರ್ಟ್ ಅಲ್ಲಿ ಬ್ರೇಕ್ ಮಾಡ್ತು, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಹೋತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತೋತು. ಯಾಕಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಹೆಚ್ಚಾಗಿ ರೆಸಿಸ್ಟೆನ್ಸ್ ತಗೊಳ್ಳೋದ್ರಿಂದ ಈ ಒಂದು 55,500 ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಮಾರ್ಕೆಟ್ ದಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಈ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 55,250, ಆಮೇಲೆ 55,500 ಈ ಎರಡು ಟಾರ್ಗೆಟ್ ಗಳನ್ನು ನೋಡೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದ್ ಏನಾದ್ರು ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಏನ್ ಮಾಡಬಹುದಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಕನ್ಸಲ್ಟೇಷನ್ ಆಗಿ ಕೆಳಗೆ ಬ್ಲಾಸ್ಟ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಈಗ 54,000, ಆಮೇಲೆ ಅದೇನಾಗ್ತದಪ್ಪ ಅಂದ್ರೆ 53,500 ಈ ಎರಡು ಟಾರ್ಗೆಟ್ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಕನ್ಸಲ್ಟೇಷನ್ ಮಾಡ್ಕೊಂಡು ಮಾರ್ಕೆಟ್ ದಲ್ಲಿ ನಾಳೆ ದಿನ ನೋಡೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಓಕೆ, ಇಷ್ಟೇ ನಾನು ಇದು ಅನಲೈಸೇಷನ್ ಮುಗಿಸ್ತೀನಿ. ಸೊ ನಿಮಗೆ ಏನಾದ್ರು ಅನಲೈಸೇಷನ್ ನಿಮ್ದು ಸ್ವಂತ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನಿಮ್ದು ಸ್ವಂತ ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.